ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಬೆಳಗ್ಗೆ 5:30 ಆಗೈತೆ, ಎದ್ದೀನಿ. ಇಷ್ಟು ಪಿಕೋ ಹಾಕ್ಬೇಕಂತ ಇಟ್ಟು ನೋಡಿ ಸ್ನೇಹಿತರೆ, ಇಷ್ಟು ಪಿಕೋ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕು ಮತ್ತು ಅಂಗಳ ಕಸ ಗುಡಿಸ್ಬೇಕು. ಅಷ್ಟು ಪಿಕೋ ಹಾಕಿಬಿಡ್ತೀನಿ ರೀ, ಇಷ್ಟು ಪಿಕೋ ಹಾಕಿ ಅಂಗಳ ಕಸ ಗುಡಿಸ್ತೀನಿ. ಯಾಕಂದ್ರೆ ಲೇಟ್ ಆಗುತ್ತೆ ಸ್ನೇಹಿತರೆ. 5:30 ಆಗೈತೆ, 6:30 ಅನ್ನಕ್ಕೆ ಪಿಕೋ ಹಾಕೊಂಡ್ಬಿಡ್ತೀನಿ. 6:30 ಅಂಗಳ ಕಸ ಗುಡಿಸಿ ಮತ್ತು ರಂಗೋಲಿ ಹಾಕೊಂಡು ಮನೆ ಕೆಲಸ ಮಾಡ್ಕೊಂಡು ಊರಿಗೆ ಹೋಗ್ಬೇಕು. ಬನ್ನಿ ಸ್ನೇಹಿತರೆ, ವಿಡಿಯೋ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ನೀವು ನೋಡಿ ಸಪೋರ್ಟ್ ಮಾಡಿ. ನೋಡಿ ಅಷ್ಟು ಸೀರೆ ಪಿಕೋ ಹಾಕ್ಕೊಂಡು ಬಂದೆ, ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕಕತ್ತೀನಿ. ಶ್ರಾವಣಿ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಟಿದ್ಲು ಸ್ನೇಹಿತರೆ, ಅದಕ್ಕಾಗಿ ನಾನು ನಿಮ್ಮ ವಿಡಿಯೋ ಮಾಡಿದ್ಲು. ವಾಯ್ಸ್ ಓವರ್ ಕೊಡಾಕತ್ತಿ ನೋಡಿ. ಅಕ್ಕಿ ಮಾಡಿದ್ದು ನೋಡೇ ಇಲ್ಲ ನಾನು. ರಂಗೋಲಿ ಹಾಕೋಕತ್ತೀನಿ. ಸಿಂಪಲ್ಲಾಗಿ ಲೇಟ್ ಆಗಿತ್ತಲ್ಲ, ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ನೋಡಿ ಮನೆ ಮುಂದೆ 4 ಅಕ್ಕಿ 1 ಕುಂದಿಸೋದು ಹಾಕ್ಕೊಂಡು ಇನ್ನು ಮನೆ ಕಸ ಗುಡಿಸ್ಬೇಕ್ರಿ. 6:30 7 ಗಂಟೆ ಹಾಕ್ಕೊಂಡೈತೆ. ಲೇಟ್ ಆಯಿತು ಸ್ನೇಹಿತರೆ. ಪಿಕೋ ಹಾಕೊಂಡೆಲ್ಲ 9 ಸೀರೆ ಪಿಕೋ ಹಾಕಿದೆ. 135 ರೂಪಾಯಿ ಅಮೌಂಟ್ ಆಯ್ತು ನೋಡಿ. ಅದು 15 ರೂಪಾಯಿ ಹಾಕ್ಕೊಂಡಾದ್ರೆ 135 ರೂಪಾಯಿ ಟಿಚ್ ಮಾಡಿ. ಮತ್ತು ಬೆಳಗ್ಗೆ 4 ಗಂಟೆಗೆ ಆಗಿತ್ತು, ಹೇಳೋಕ್ಕಾಗಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಮಲ್ಕೋದು ಲೇಟ್ ಆಗಿಬಿಡುತ್ತೆ, ಜಲ್ದಿ ಹೇಳ್ಬೇಕಂದ್ರೂ ಆಗೋದಿಲ್ಲ, ಸುಸ್ತಾಗಿಬಿಡುತ್ತೆ ನೋಡಿ. ಮತ್ತು ರಂಗೋಲಿ ಹಾಕ್ಕೊಂಡು ಒಳಗೆ ಬಂದು ಶ್ರಾವಣಿ ಕೂಡ ಎದ್ದಾಳ. ಒಳಗೆ ಯಾವ್ಯಾವ ಸಾಮಾನು ಯಾವ ಜಾಗ ಇರ್ತಾವೆ ಇಡ್ಲಿಕ್ಕಂದ್ರೆ ಜೀವ ಬೇಸಾಗಲ್ಲ ನೋಡಿ. ಈ ಥರ ರಂಗೋಲಿ ಹಾಕಿ ನೋಡಿ, ಸಾಂದ್ ಹಾಕಿನ ಸ್ನೇಹಿತರೆ, ದೊಡ್ಡದೇನು ಹಾಕಲಿಲ್ಲ. ಹಾಕ್ಕೊಂಡು ಮೊದಲು ಹೊಸ್ಲಿ ಪೂಜೆ ಮಾಡಿ ಅಂಗಳಕ್ಕೆ ರಂಗೋಲಿ ಹಾಕಿ ಒಳಗೆ ಬರೋದು. ಇಷ್ಟು ಸೀರೆಗಳು ಮಡಚಬೇಕು ಇವಾಗ. ಶ್ರಾವಣಿ ಇವಾಗ ಎದ್ದು ನಿಂತಾಳೆ, ಹಾಯ್ ಮಾಡಾಕತ್ತ ಹೊಡಿ. ಕ್ಯಾಮ್ರಾ ಮುಂದೆ ಹೋಗೋಣ, ಆಕೆ ಹಾಯ್ ಮಾಡ್ತಾಳೆ ರೀ, ಮಾತಾಡ್ತಾಳೆ, ಏನಾದರೂ ಆ್ಯಕ್ಟಿವ್ ಆಗಿರ್ತಾಳೆ ಕ್ಯಾಮ್ರಾ ಮುಂದೆ. ಇಷ್ಟು ಸೀರೆ ಮಡಚಬೇಕು. ಮಡಚಿ ಮ್ಯಾಕಿಟ್ಟು ಕೊಡೋರು ಕೊಟ್ಟು, ಬ್ಲೌಸ್ಗಳು ಟಿಚ್ ಮಾಡಿದ್ದು ಕೊಟ್ಟು ಅಮೌಂಟ್ ಇಸ್ಕೊಂಡು ಹೋಗ್ತಾರೆ. ಇಷ್ಟು ಸೀರೆ ಮಡಚಿಟ್ಟೆ. ಇಷ್ಟು ಸೀರೆ ಎಷ್ಟು ಅಮೌಂಟ್ ಆಗುತ್ತಂತ ನಾನು ಆಮೇಲೆ ಲೆಕ್ಕ ಮಾಡಿ ಹೇಳ್ತೀನಿ. ಈಗ ಅವ್ರವ್ರ ಸೀರೆ ಬೇರೆ ಹಳೆ ಹಾಕಿಡಬೇಕು. ಹಳೆ ಹಾಕಿಡೋದಕ್ಕಿಂತ ಮೊದಲನೇ ಹಳೆ ಹಾಕಿ ಆ ಕಡೆ ಮ್ಯಾಕೆ ಎತ್ತಿಡ್ತೀನಿ. ಎತ್ತಿಟ್ಟು ನಿಮಗೆ ಹೇಳ್ತೀನಿ ಇಷ್ಟು ಅಮೌಂಟ್ ಆಯಿತು, ಇಷ್ಟು ಪಿಕೋ ಹಾಕಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇಷ್ಟು ಅಂಗಳ ಕಸ ಗುಡಿಸೋದು ರಂಗೋಲಿ ಹಾಕೊಂಡು ಬಂದು ನೋಡಿರ್ಬೇಕು ನೀವು. ಶ್ರಾವಣ ಎದ್ದು ನೋಡಿ, ಹಾಯ್ ಮಾಡಪ್ಪಾಜಿ. ಶ್ರಾವಣ ಹೋಗಿ ಸೊಪ್ಪು ರಂಗೋಲಿ ಪ್ಯಾಕೆಟ್ ತರ್ಬೇಕು, ಇಲ್ಲೇ ಸಿಗ್ತಾವೆ ಸ್ನೇಹಿತರೆ. ಕಳಿಸ್ತೀನಿ ಶ್ರಾವಣನ. ಬನ್ನಿ ಸ್ನೇಹಿತರೆ, ಇಷ್ಟು ಇದು ಮಾಡಿರ್ತೀನಿ. ಇದ್ದ ಟೈಮು 10:35 ಆಗೈತಿ. 12ಕ್ಕೆ ಬಸ್ ಇದೆ ಸ್ನೇಹಿತರೆ. ಎಲ್ಲ ಹೊಸ ಹೋಗಕ್ಕೆ ರೆಡಿ ಮಾಡಿಟ್ಟೀನಿ. ಇಲ್ಲ ಮನೆಯೂ ಕ್ಲೀನ್ ಮಾಡೀನಿ. ಇವ್ರನ್ನೂ ಜಾಕ ಮಾಡಿಸಿ ಕುಂದಿರ್ಸಿನಿ. ಜಾಕ ಆಗಿಲ್ಲ, ಸಾರಿ, ಮಾರಿ ತೊಳ್ಕೇರಿ ಅಪ್ಪಾಜಿ, ಮಾರಿ ತೊಳ್ಕೇರಿ ಹಂಗೆ ಹಾಕಿ ಕುಂದಿರ್ಸಿನಿ. ಆಕೆ ಕಿಲಾಪ ಮಾಡ್ತೊಳ್ಳಿ ಸ್ನೇಹಿತರೆ. ಹಾಯ್ ಮಾಡಿರಿ. ಶ್ರಾವಣಿಗೆ ಹಾಯ್ ಮಾಡಕ್ಕೆ ಬರಲ್ಲ ನೋಡಿ. ಯಾವ್ರು ಹೊಂಟಿ ಅಪ್ಪಾಜಿ? ಯಾವರು ಕೊಳೋರು? ಯಾರದರಲ್ಲಿ ಚಿತಿ? ನಿಮ್ಮ ಅಮ್ಮ ಮಾಡ್ಕೋತಿ ಅಮ್ಮನ? ಮತ್ತು ಅಮ್ಮನ ಹಂಗೆ ಅಮ್ಮನ ಕೈಲಿ ರೊಕ್ಕ ಇಸ್ಕೊಳೋದು ಹೇಳ್ತೀನಿ ಮಾಡ್ತೀನು. ಫೋನಿನ ಹಾಕತ್ತಾಳ ಹಾಕಿ. ನೀನು ಹಾಯ್ ಮಾಡ್ತೀನಿ. ಎಲ್ಲಿಗೆ? ಅವರು ನೋಡಿ. ಹೊಸಂಗಿ ಹಾಕೋಬೇಕಿಲ್ಲ, ಹಳಂಗಿ ಹಾಕೋದಲ್ಲ ಡೈಲಿ ಯೂಸ್. ನಾನು ಕೂಡ ಆಟ ಮಾಡ್ತೀನಿ ಸ್ನೇಹಿತರೆ. ಬ್ರಷ್ ಮಾಡಿ ಎಲ್ಲ ಕ್ಲೀನಾಗಿದೆ ಒಳಗೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಎಲ್ಲ ಅಷ್ಟು ಕ್ಲೀನ್ ಮಾಡ್ರಾಗನೇ ಟೈಮ್ ಆಗಿಬಿಡ್ತು. ಇನ್ನು ಊರಿಗೆ ಹೋಗ್ಬೇಕೆಲ್ಲ ಮುಂಜೆ ಪಿಕ್ ಹಾಕೋತಕ್ಕಂತ್ಯ ನೋಡಿ. ಎಲ್ಲ ಕ್ಲೀನಾಗಿದೆ ಸ್ನೇಹಿತರೆ. ಹೊರಗಿಂದು ಒಳಗಿಂದು ಹಿಂದೂ ಎಲ್ಲ ಕಸ ಗುಡ್ಸೀನಿ ನೋಡಿ. ನೀರೇ ಇಲ್ಲ ಸ್ನೇಹಿತರೆ, ನೀರಿಲ್ಲದಕ್ಕೆ ಸಮಸ್ಯೆ ನೋಡಿಲ್ಲ. ಹಿಂದಿನ ಕ್ಲೀನ್ ಮಾಡೀನಿ. ಬಟ್ಟೆ ಬಕೆಟ್ನ ತುಂಬಿ ಒಳಗೆ ಇಟ್ಟಿರ್ತೀನಿ. ಇಷ್ಟ ನೀರು ಅದಕ್ಕೆ ಅಲ್ಲೇ ಹೋಗಿ ಬಿಸಿನೀರು ಜಾಕ ಮಾಡಿರತ್ತು. ಇಲ್ಲಿ ಮಾರಿ ಗೀರು ತಕ್ಕೊಂಡು ಸ್ವಲ್ಪ ರೆಡಿಯಾಗಿ ಹೋದ್ರತ್ತು. ಅಲ್ಲೂ ಜಾಕ ಮಾಡಿ ಹೊಸ ಬಟ್ಟೆ ಇಟ್ಕೊಂಡು ಕಾಕಾರ ಮನೆಗೆ ಹೋದ್ರತ್ತ ನೋಡಿ. ಊರಿಗೆ ಹೋಗ್ಬೇಕಂದ್ರೆ ರೆಡಿ ಆಗಿದೆ. ಇವಾಗ ಅಲ್ಲೇ ಹೋಗಿ ಎಲ್ಲ ರೆಡಿ ಆಗ್ತೀವಿ ಸ್ನೇಹಿತರೆ. ಏನೂ ಹಾಕ್ಕೊಂಡಿರ್ತೀವಿ ಅನ್ನೋದು ಸಂಜೆ ಕಡೆ ಎಬ್ಬಿಸ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಬಿಸಿಲೈತಿ, 11:30 ಆಯಿತು. ಹೋಗ್ಬೇಕನ್ನೋರಾಗನೇ ಬಟ್ಟೆ ಗಿರಾಕಿ ಬಂದು ಸ್ನೇಹಿತರೆ, ಹಿಂಗಾಗಿ ಹೋಗಲಿಲ್ಲ. 11:30 ಆಯ್ತು. ಬನ್ನಿ ಸ್ನೇಹಿತರೆ, ಹೋಗೋನು ನಿಕ್ಕೈತೆ ನೋಡಿ. ಮತ್ತು ಬಟ್ಟೆ ಗಿರಾಕಿ ಬಂದು ಏನು ಮಾಡೋದು ನೋಡಿ. ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕು. ಹಿಂಗಾಗಿ ಎಲ್ಲನೂ ಅಲ್ಲಿ ಊರಿಗೆ ಹೋಗಿ ತೋರಿಸ್ತೀನಿ. ನಾ ಚೋಡ ಮಾಡ್ಕೋಬೇಕು. ಊರಿಗೆ ಹೋಗಿಂದ ಚೋಡ ಮಾಡ್ಕೊಂಡು ಅಲ್ಲಿ ಅಕ್ಕಂಗೆ ಚೋಡ ಮಾಡಿಸ್ತೀನಿ. ಜಿಲೇಬಿ ಹೋಗ್ತೀನಿ. ಜಿಲೇಬಿ ಚೋಡ ಡ್ರೆಸ್ ಕೊಡ್ಬೇಕಂತ ಮಾಡೀನಿ. ಬನ್ನಿ ಸ್ನೇಹಿತರೆ, ಎಲ್ಲ ಸೀರೆ ತಂದಿರ್ತಾರೆ. ಸೀರೆ ತೊಗೊಲ್ಲ, ಡ್ರೆಸ್ ಸಾರು ಉಡ್ತಾರಲ್ಲ, ಹಂಗಾಗಿ ಡ್ರೆಸ್ ತೊಗೊಂಡೆ. ಅವರು ಕೂಡ ರೆಡಿ ಆಗ್ಯಾರ. ಅವ್ರನ್ನ ಅಲ್ಲಿ ಹೋಗಿ ಗಿಚ್ಚನ್ನಾಗಿ ರೆಡಿ ಮಾಡ್ತೀನಿ. ನಾನು ಕೂಡ ಅಲ್ಲೇ ರೆಡಿ ಆಗ್ತೀನಿ ನೋಡಿ. ಗಿಚ್ಚನ್ನಾಗಿ ಅನ್ನೋಕ್ಕೆ ಸ್ವಲ್ಪ ಸಿಂಪಲ್ ರೀ. ನೋಡಕೈತೆ ನಾವು ಯಾವ ಥರ ಇದೆ. ಆ ಶ್ರಾವಣಿ ಸಾಕುಮಾರ್ ಗಿಚ್ಚನಾಗ ನಾ ಮಾತ್ರ ಸಿಂಪಲ್ ನೋಡಿ. ಯಾವಾಗಲೂ ಸಿಂಪಲ್ ಆಗಿರ್ತೀವಿ ನೋಡಿ. ಬರ್ರಿ ಹೋಗೋಣ ಸ್ನೇಹಿತರೆ, ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ. ಚಾಯ್ ತೊಗೊಂಡ್ರಿ ನೋಡಿ.
ಸ್ನೇಹಿತರೆ ಊರಿಗೆ ಬಂದು ಜಳಕ ಮಾಡಿ ಫೈನಲ್ ಆಗಿ ಸೀರೆ ಉಟ್ಕೊಂಡೆ. ಶ್ರಾವಣಿ ರೆಡಿ. ಹಾಂ ಮೇಡಮ್ ಹೋಗಂಬರಲ್ಲಿ ಲೇಟ್ ಆಗೈತಿ. ಟೈಮ್ ಆಗೈತಿ. ಟೈಮ್ 3:30 ಆಗೈತಿ ನೋಡಿ. ಶ್ರಾವಣ ರೆಡಿ ಆಗಿ ನೋಡಿಲಿ. ಶ್ರಾವಣ ಚಪ್ಪಲ್ ಬೇಡ ಬಾ. ಅಕ್ಕ ಜಿಲೇಬಿ ಚೂಡ ಹುಡ್ಕೊಂಡ ಫುಲ್ ಬೆವ್ರು ನೋಡಿ. ಮೆಡಿಸಿನ್ಯಾಕೆ ಬಂದ್ವಿ. ಸೀಟ್ ಚಂದ ಆಗೈತಲ್ಲ ಸ್ನೇಹಿತರೆ. ಇದು ಶ್ರಾವಣಕುಮಾರ್ ರೋಡ್. ನಮ್ಮ ಮಳೆ ಓನ್ ನೋಡಿ. ಅದು ಹತ್ತು ಮನಿ ರೀ ಪ್ಲಾಟ್ ನಾವು ಇದೇ ಓನ್ಯಾಗ ಹುಟ್ಟಿ ಬೆಳೆದಿ ನೋಡಿ ನಾವು. ನೋಡಿ ಸ್ನೇಹಿತರೆ ಇವಾಗ ಫೈನಲಾಗಿ ಮನೆ ಬಂದು ಊಟಕ್ಕೆ ಕುಂತೀವಿ. ಎಲ್ಲರೂ ಉಣ್ಣಾಕತ್ತಾರೆ ನೋಡಿ. ನಮ್ಮ ಅಂಟಿ ಒಬ್ಬಾಕಿ ಇವಾಗ ಬಂದು ನೋಡಿ. ನಾನು ಕೂಡ ನಿಂತಿದ್ಲು ಮುದ್ದೆದಾಗ ಸಿಕ್ಕಾಪಟ್ಟೆ ಬಸ್. ನಾನು ಏನಂದ್ಲ ಆಂಟಿ ಎರಡು ಮಕ್ಕಳು ತೊಗೊಂಡು ಎರಡು ಕೈ ಚೀಲ ತೊಗೊಂಡು ಹೆಂಗೆ ಹತ್ತಿದ್ದೇವ. ನಾ ಹಿಂದಕ್ಕೆ ಸರಿದೆ ಬಸ್ ಕದ್ಲ ನೋಡಿ. ಈಗ ಬಂದು ನೋಡಂದ್ರು. ನಾನು ಮನೆಗೆ ಬಂದು ಜಳಕ ಹಾಕೊಂಬಂದು ಮಕ್ಕಳು ರೆಡಿ ಮಾಡ್ಕೊಂಡು ನಾವು ಊಟಕ್ಕೆ ಕುಂತಾಗ ಬಂದ್ರಿ ಅವರು. ನಾನು ಹಾಗೆ ಹತ್ತಿದ್ದೇವೆ ಸ್ನೇಹಿತರೆ. ಗದ್ದಲ ಶ್ರಾವಣಿ ಹತ್ತಿ ಸೀಟ್ ಹಿಡ್ದಿದ್ಲು. ಶ್ರಾವಣಿ ಭಾಳ ಬೆರಕಿ ನೋಡಿ. ಹತ್ತಿ ಸೀಟ್ ಹಿಡಿದು ನಮ್ಮವ್ವ ಬರ್ತಾ ಕುಂದ್ರಬೇಡ್ರಿ ಯಾರು ಅಂತ ಹಾಡ್ರಿ. ಮತ್ತು ಇಲ್ಲಿ ಬಿಡ ಕುಂದ್ರ ಬಿಡು ನಾನು ಬರೋದಾಗಲ್ಲ. ಸಿಕ್ಕಾಪಟ್ಟೆ ಒಂದು ಹೆಜ್ಜೆ ಕಿಚ್ಚಿಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಗದ್ದಲ ಇತ್ತು ಬಸ್. ಮತ್ತು ನಾ ಅಲ್ಲೇ ದಂಡಿಗೆ ನಿಂತೆ ಬಾಗಿಲಿಗೆ. ಶ್ರಾವಣಕುಮಾರ್ನ ಆ ಕಡೆ ಮುಂದೆ ಒಬ್ರಿಗೆ ಸೀಟಿ ಮ್ಯಾಗ ಕೊಟ್ಟೆ ಕುಂತ. ಹೆಂಗಾರ ತಿಳ್ಕೊತ ಬಂದು ಕಾಕ ನೋಡಿ ನಮ್ಮ ಕಾಕ ಸಣ್ಣ ಅಪ್ಪನ ತಮ್ಮ ಎಲ್ಲರೂ ಮಾತಾಡ್ಕೊತ ಕುಂತ್ರು. ಊಟ ಆಗೈತಿ. ಈಗ ಪೂಜಾರಿ ಮುತ್ತೆರು ಬಂದಾರ. ಇನ್ನೊಂದಿಷ್ಟು ಕಂಚಿನ ಚರಿಗೆ ಏನೇನೋ ಕೊಡೋದಿತ್ತು ಕೊಡಕ್ಕೆ ಕರ್ಸ್ಯಾರ. ಅಕ್ಕ ಅವ್ರ ಪಾದ ತೊಳೆದು ಕೇರಿ ಮನೆಗೆ ಚುಮ್ಕಿ ಹೊಡಿತಾರೆ. ನಮ್ಮ ಕಡೆ ಪದ್ಧತಿ ಇದೆ ಅದು. ಹೊಡೆದು ಕೇರಿ ಶ್ರಾವಣಕುಮಾರ್ ನೋಡಿ ನೀರು ಕುಡ್ದು ಹೊರ್ಯಾಕೆ ಬರ್ತಾನೆ. ಶ್ರಾವಣ ಕೈ ಸಿಗಲ್ಲಾಗ್ಯಾನ ಸ್ನೇಹಿತರೆ. ಇವು ಐನ್ಯಾರು ಮುತ್ತೆ ಅಂತಲ್ಲ ಅವ್ರ ಮಕ್ಕಳು ನೋಡಿ. ಅವ್ರಿಗೆ ಇನ್ನೊಂದು ಏನೋ ಕೊಡಬೇಕಂತ ಕೊಡ್ತಾ ಇಲ್ಲಿ ಸಜ್ಜು ಮಾಡಾಕತ್ತೋಡಿ ಸ್ನೇಹಿತರೆ. ಇವಿಷ್ಟು ಕಂಚಿನ ಚರಿಗೆ ಮತ್ತು ರೊಕ್ಕ ಬಾಳೆಹಣ್ಣು ಅಲ್ಲಿ ಅಡಿಕೆ ಎಲ್ಲ ಅಷ್ಟು ಕೊಡಬೇಕಂತೇಳಿ ಸಜ್ಜು ಮಾಡಿ ಕೊಟ್ಟರು. ಈ ಕಡೆ ಹಂಗೆ ಮಂದಿ ಬರ್ತಿದೆ ನೋಡಿ. ನಾವು ಇದ್ದ ಮನೆ. ನಾನು 8th 9th 10th ಇದೇ ಮನೆಯಾಗಿದ್ದೇ ಕಲ್ತೀನಿ. ನಾನು 10th ಇದ್ನೇ ಮಾಡಿದೆ. ಬೇರೆ ಅದ್ರ ಅಪ್ಪರು ಅಲ್ಲಿ ಹೊಸ ಪ್ಲಾಟ್ ಹಿಡಿದು ಮನೆ ಕಟ್ಸಿದ್ರು. ಇದು ಹಳೆ ಮನೆ ನೋಡಿ. ನಮ್ಮ ಅಜ್ಜಿ ಕಾಲ ಅಂತ ಮನೆ ನೋಡಿದ್ದು. ಇದು ನಮ್ಮ ಓಣಿ ಹಿಂಗಿದೆ ನೋಡಿ. ಇಲ್ಲೆಲ್ಲ ಆಟ ಆಡ್ತಿದ್ವಿ ನಾವು. ಇಲ್ಲೆಲ್ಲ ಈ ಓಣ್ಯಾಗ ಬಂದ್ರೆ ಎಲ್ಲ ಮೂಮೆಂಟ್ ನೆನಪಾಗ್ತಾವೆ ಸ್ನೇಹಿತರೆ. ಕಟ್ಟಿ ಮ್ಯಾಗ ಆನಿಕಲ್ ಆಡೋರು, ಕಣ್ಮುಚ್ಚಿ ಆಡೋರು, ಸಂಧ್ಯಾಗ ಓಡೋಗಿ ಡಕ್ಕೋನೋರು ಸಂಧಿಗೆ ಆಡೋರು. ಇವಾಗ ಫೈನಲಾಗಿ ತಂಗಿ ಗುಡಿ ಕಳ್ಸಕ್ಕೆ ತಲೆ ಕಾಕತ್ತ ಅತ್ತೆ ನೋಡಿ. ನಮ್ಮ ಸೋದರ ಅತ್ತೆ ನೋಡಿರ್ಬೇಕು. ನಾವು ಶ್ರೀಶೈಲ ಮಲ್ಲೆಗೆ ಹೋಗುವಾಗ ಎಲ್ಲ ಮಾಡಾಗ ಅತ್ತೆ ಬಂದಾಳ ನೋಡಿರ್ಬೇಕು. ಫೈನಲಾಗಿ ತಂಗಿ ರೆಡಿ ಆದ್ಲು. ಇವಾಗ ನೋಡಿ ಹುಡುಗಾಟ ಮಾಡಾಕತ್ತಿದ್ದ. ಅದಕ್ಕೆ ಬೇರೆ ಸುಮ್ಮನೆ ನಿಂತ ಹಿಂಗೆ ಫೋಟೋ ಹೊಡ್ಕೊಳಕತ್ತಿದ್ರು. ಇಂದಿರಪ್ಪಾಜಿ ಫೋಟೋ ಹೊಡ್ಕೊತಿದ್ದೆ. ಶ್ರಾವಣಿ ಕೂಡ ಮತ್ತು ಲುಕ್ ಹೆಂಗೆ ಕೊಡ್ತಾವೆ ನೋಡಿ ಫೋಟೋ. ಮತ್ತು ರೆಡಿ ಆದ ಅಂಟಿ ಕೂಡ ಶ್ರಾವಣಿ ಅಂಟಿ ಕೂಡ ರೆಡಿ ಆದಾಗತ್ತಿದ್ಲು. ನಗ್ಬೇಡಮ್ಮ ಅಂತಂದ್ವಿ. ಫೈನಲಾಗಿ ಎಲ್ಲರೂ ಬಟ್ಟೆ ಮಾಡಾಕತ್ತಿ ನೋಡಿ. ಯಾರು ಭಾಳ ಮಂದಿಗೆ ಇಲ್ಲ ಸ್ನೇಹಿತರೆ. ಈಗೆಲ್ಲ ಅದೀವಲ್ಲ ನಾವು. ಇವರೆಲ್ಲ ನಮ್ಮ ಫ್ಯಾಮ್ಲಿ ನೋಡಿ. ಯಾರೂ ಹೊರಗಿಲ್ಲ. ಎಲ್ಲ ನಮ್ಮ ಫ್ಯಾಮ್ಲಿಯವರು. ಹೊರಗಿನವ್ರು ಒಬ್ಬರು ಇಲ್ಲ. ಅತ್ತೆಯರು 4 ಮಂದಿ ಅತ್ತೆಯರು, ನಾವು 4 ಮಂದಿ ಸೊಸೆಯರು. 4 ಮಂದಿ ಸೊಸೆಯರೊಳಗೆ 2 ಅಕ್ಕಾರು ಬಂದಿಲ್ಲ. ನಾವಿಬ್ಬರು ಬಂದೀವಿ ಅಕ್ಕ ನಾನು. ಇವಾಗ ಗುಡಿಗೆ ಹೊಂಟಿ ನೋಡಿ ಸ್ನೇಹಿತರೆ. ಫೈನಲಾಗಿ ಗುಡಿಗೆ ಶೋಭಾನ ಮಾಡಲ್ಲ ಸ್ನೇಹಿತರೆ. ನಮ್ಮ ಮನೆಯೊಳಗೆ ನಡೆಯಿಲ್ಲ. ಏನಂದ್ರೆ ಅಷ್ಟೇ ಕುಂದಿರ್ಸಿ ಹಂಗೆ ಮತ್ತು ಗುಡಿ ಕಳ್ಸೋದು. ಆರತಿ ಪಾರ್ತಿ ಏನು ಬೆಳಗಲ್ಲ, ಅರಿಶಿನ ಹಚ್ಚಲ್ಲ, ಏನಿಲ್ಲ ನೋಡಿ ನಮ್ಮ ಪದ್ಧತಿ. ಸುಮ್ಮನೆ ನಾವು 5 ದಿನಕ್ಕೆ ಗುಡಿ ಕಳಿಸ್ತಿದ್ರು ಅವಾಗ. ನನ್ನೊಂದು 21 ದಿನ ಕುಂದಿರ್ಸ್ಯಾರ. ಈಗಿನ 8 ದಿನ ಆಯ್ತು ನೋಡಿ. 9 ದಿನ ಆಗಿರ್ಬೇಕು ಸ್ನೇಹಿತರೆ. ಇವತ್ತಿಗೆ 9 ದಿನಕ್ಕೆ ಕಳ್ಸಕ್ಕೆ 11 ದಿನಕ್ಕೆ ಕಳ್ಸಕತ್ತಾರ ಅಂತ ನೋಡಿ ಸ್ನೇಹಿತರೆ. ನಾನು ಕೂಡ ಹೊಂಟೀನಿ. ಸಿಕ್ಕಾಪಟ್ಟೆ ಸೆಕೆ. ಎಲ್ಲರೂ ಸಣ್ಣ ಹೊಂಟಿಡಿ. ಸಂದಿಗೆ ಹೋಗ್ಬೇಕು ನೋಡಿ. ಗಲೀಜಲ್ಲಿ ಹಂಗೆ ಮೆಲ್ಕ ಹೊಂಟಿದ್ವಿ. ನಮ್ಮ ತಮ್ಮನ ಕೈ ಕ್ಯಾಮ್ರಾ ಕೊಟ್ಟಿದ್ದೆ. ಅವನೇ ವಿಡಿಯೋ ಮಾಡ್ಯಾನ. ಹೆಂಗೆ ಮಾಡ್ಯಾನೋ ಹೆಂಗಿಲ್ಲ ಗೊತ್ತಿಲ್ಲ. ಅಕ್ಕ ಎಲ್ಲರೂ ಬರಾಕತ್ತಾರ ನೋಡಿ. ಫೋಟೋ ಕ್ಲಿಕ್ ಮಾಡಪ್ಪ ಅಂತ ಕೊಟ್ಟೀನಿ. ಯಾವ ವಿಡಿಯೋನು ಮಾಡ್ಯಾನ. ಅದೇ ವಿಡಿಯೋ ನಿಮ್ಗೂ ಶೇರ್ ಮಾಡಿದೆ. ಇರಲಿ ನಮ್ಮ ಊರಾಗ ಹೆಂಗೈತೆ ನೋಡಿ. ಹೊಂಟು ನೋಡಿ ಗುಡಿಗೂ. ಹಳೆ ಮನೆಗೆ ಬಸವಣ್ಣಪ್ಪನ ಗುಡಿ ಸನಿಯಾಗುತ್ತೆ ಸ್ನೇಹಿತರೆ. ಹೊಸ ಮನೆಗೆ ಬಸವಣ್ಣಪ್ಪನ ಗುಡಿ ದೂರ ಆಗುತ್ತಾ ನೋಡಿ ಸ್ನೇಹಿತರೆ. ಹೆಣ್ಮಕ್ಳಿಗೆ ಈ ಮೂಮೆಂಟು ಮರೆಯೋಕ್ಕಾಗಲ್ಲ. ಹೆಣ್ಣು ಮಕ್ಕಳಾಗಿ ಹುಟ್ಟಿಂದ ಇದು ಎಲ್ಲರ ಜೀವನದಲ್ಲಿ
ಅವು ಫಸ್ಟ್ನೇ ಫಂಕ್ಷನ್ ಅಂತಲೇ ಹೇಳ್ಬೋದು. ಫಸ್ಟ್ನೇ ಫಂಕ್ಷನ್ ಇನ್ಮೇಲೆ ಫಂಕ್ಷನ್ ಚಾಲು ನೋಡಿ ಸ್ನೇಹಿತರೆ. ಇವಾಗ 9th ಮುಗಿದು 10th ಮುಗಿತಂಗೆ ಇನ್ನು ಕಲೀಲಿ ಸ್ನೇಹಿತರೆ. ನಾವು ಕಲ್ತಿಲ್ಲ, ಆಕೆಯರ ಕಲೀಲಿ. ಒಬ್ಬಾಕೆ ಇಬ್ಬರು ಗಂಡ್ಮಕ್ಳು, ಒಬ್ಬಾಕೆ ಹೆಣ್ಮಾಳು. ನಾವಿಬ್ಬರು ನಮ್ಮ ದೊಡ್ಡಪ್ಪನ ಮಕ್ಕಳು. 5 ಜನ ಅದು ನೋಡಿ. 3 ಮಂದಿ ಅಪ್ಪರೊಳಗೆ 5 ಜನ ಹೆಣ್ಮಕ್ಳು, 5 ಜನ ಗಂಡ್ಮಕ್ಳು. ಬಸವಣ್ಣಪ್ಪನ ಗುಡಿ ದಾಟಿ ಅಗಶ್ಯಾಗ ಬಂದೀವಿ. ಇವಾಗ ಬಸವಣ್ಣಪ್ಪನ ಗುಡಿ ದಾಟಿ ಮುಂದೆ ಇದಕ್ಕೆ ಹನುಮಪ್ಪನ ಗುಡಿಗೆ ಹೊಂಟಿವಿ ಸ್ನೇಹಿತರೆ. ನೋಡ್ಕೊಂಬನ್ನಿ ನೀವು ಹೋಗಿ ನೋಡಿ. ಆಂಜನೇಯನ ಗುಡಿಗೆ ಹೋಗ್ಬೇಕಂದ್ರೆ ಫಸ್ಟು ಅಲ್ಲಿಂಗಾಗಿ ಬಸವಣ್ಣಪ್ಪನ ಗುಡಿಗೆ ಹೋಗಲಿಲ್ಲ. ಫಸ್ಟ್ ಆಂಜನೇಯನ ಗುಡಿಗೆ ಹೋಗ್ಬೇಕನ್ನ ಆಂಜನೇಯನ ಗುಡಿಗೆ ಹೊಂಟೀವಿ. ಹಾಯ್ ಫ್ರೆಂಡ್ಸ್, ನಿತ್ಯೇಶ್ ಫ್ರೆಂಡ್ಸ್, ನಕ್ಷಕಲಿಂಗ್ ಫ್ರೆಂಡ್ಸ್. ಸೇಮ್ ಫೋನ್ಯಾಗ ಮಾತಾಡ್ತಿರಲ್ಲ, ಸೇಮ್ ಅವ್ರ ಜೊತೆನೇ ಓಂ ಮಹಾದೇವ್. ಊರ ಒಳಗೆ ಕೇಳಿ ಅಂಗಡಿಗೆ ಊರ ಒಳಗೆ ತಂಬೋಗ್ಯಾಳ. ಡ್ಯೂ ಬೇಡ, ಡ್ಯೂ ಬೇಡ. ಕರ್ ಚಪ್ಪಲಿ ಬಿಟ್ಟು ಬುಂದೆ ಚಪಾತಿ ಅನ್ನ ಸಾರು ತಗೊಳ್ಳಿ. ಏ ಮಂಗ್ಯ ಕರಿಯಲ್ಲ ಫೋಟೋ ಹಿಡ್ಕೊಂಡು ಬಂತ ಸಾಕಾಣತ್ತ ಇಲ್ಲೇ ಕೂತಲ್ಲ ರೊಟ್ಟಿ ಕೊಟ್ಟೆ ಹಂಗೆ
ಮಂಗ್ಯ ಹೇಳಿ ಕಾಣಲ್ಲ ನನಗ ಏ ಶಿವತ ಹಾಂ ಕೊಡು 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 ಇಬ್ರಲ್ಲ ಹೋಗಿತ್ತು ನೋಡು ಅದನ್ನು ಯಾರು ಹೌದು ಫೋಟೋ ಹೊಡ್ಕೋತಿ ಮಂಗ್ಯ ನಮ್ಮ ಚಿನ್ನಿ ಹಾಳಾಕತಿ ತೋರ್ಸೋದು ಏ ಮ್ಯಾಮ್ ಐತಲ್ಲ ಇನ್ನೊಂದು ಇಟ್ಟು ಬರಲ್ಲ ಹೋಗಿ ಅದಕ್ಕೊಂದು ಇಟ್ಟು ಬರ್ರಿ ಇವ ಅನ್ಸ್ತ ಇಟ್ಟು ಬರಲ್ಲ ಅಂಜು ಇಟ್ಟು ಬರ ಇಟ್ಟು ಬರ ಏ ಉಣ್ಕೋತಿಲಿ ಬಂದ್ಯಾ ಬರೋದಲ್ಲ ಅದು ಇದು ಹೆಂಗೆ ಅನ್ಸುತ್ತೆ ನೋಡು ನೈತೆ ನಿಂದು ಐತಿ ಮಗಳ ನಿಂದು ಐತೆ ಬರ್ರಿ ಹೋಗೋ ಮನೆಗೆ ಹೋಗ್ತೀನಿ ಫೋಟೋ ಹೊಡ್ಯಾಕತ್ತೀನಿ ನೀನು ಮಾಡ್ತೀನಿ